ನೋಡ್ತಾ ಇದ್ದೀರಲ್ಲ. ಸೊ ವಿಡಿಯೋ ಹೀಗ್ ಬಂದಿದೆ. ಇದೆಲ್ಲ ನಾನ್ ತೆಗ್ದಿರೋಂಥದ್ ವಿಡಿಯೋ ಅಲ್ಲ. ವಿಡಿಯೋಗ್ರಾಫರ್ ಏನ್ ಮಾಡಿದಾರೆ ಅದನ್ನ ತೆಗ್ದಿರೋದು. ಸೊ ಸ್ವಲ್ಪ ರಾ ಎಲ್ಲ ಇತ್ತು. ಎಡಿಟ್ ಮಾಡಿರೋದು ಕೂಡ ಇತ್ತು. ಅದನ್ನ ನಾನು ಒಂದ್ ಸ್ವಲ್ಪ ತುಂಬಾ ಲೆಂಥಿ ಇದೆ. ಅಂದ್ರೆ ಇದು 2 ಅವರ್ಸ್ ವರ್ಗೂ ಇದೆ. ನಾನು ಒಂದು ಹಾಫ್ ಅನ್ ಅವರ್ ಒಳಗಡೆನೆ ಕಟ್ ಮಾಡಿ ಎಲ್ಲ ಎಡಿಟಿಂಗ್ ಮಾಡಿದೀನಿ ಇದು. ಸೊ ತುಂಬಾ ಚೆನ್ನಾಗಿ ಬಂದಿದ್ದು ಸತ್ಯನಾರಾಯಣ ಪೂಜೆ ಮತ್ತು ಪ್ರಕುಲ್ ಬರ್ಡೇ. ಸೊ ಫಸ್ಟ್ ಟೈಮು ಅಷ್ಟೇ ಮನೆ ಗೃಹ ಪ್ರವೇಶ ಆಗಿದ್ ಫೋಟೋಸ್ ಕೂಡ ತೋರ್ಸಿದೆ. ಆ ಗೃಹ ಪ್ರವೇಶ ಆಗಿದ್ದ ಅವತ್ತಿನ ಹೋಮದ್ ದಿನಾನೇ ಪ್ರಕುಲ್ ಫಸ್ಟ್ ಬರ್ಡೇ ಕೂಡ ಮಾಡಿದ್ವಿ. ಹಾಗೆ ಥರ್ಡ್ ಇದು ಫೋರ್ತ್ ಬರ್ತಡೇ ಇದು. ಫೋರ್ತ್ ಬರ್ತಡೇ ಜೊತೆಗೆ 3ನೇ ಸಲ ಸತ್ಯನಾರಾಯಣ ಪೂಜೆ ಮಾಡಿಸ್ತಿರೋದು. ಅಂದ್ರೆ ಒರಿಜಿನಲ್ ಬರ್ತ್ಡೇ ಡೇಟ್ ಇರೋದು ಜನವರಿ 29th ಪ್ರಕುಲ್ದು. ಬಟ್ ಫೆಬ್ರವರಿ 1 2 ದಿನ ಆದ್ಮೇಲೆ ಗೃಹ ಪ್ರವೇಶ ಇತ್ತು. ಅವಾಗ ಸಿಂಪಲ್ ಆಗಿ ಮಾಡ್ಬಿಟ್ಟು ಮತ್ತೆ ಜೋರಾಗಿ ಮಾಡಿದ್ವಿ. ಸೊ ಇವಾಗ್ಲೂ ಕೂಡ ಹಾಗೇನೆ ಹಿಂದೆ ಇತ್ತು. 1 2 ದಿನನೋ ಹಿಂದೆ ಇತ್ತು ಪ್ರಕುಲ್ ಬರ್ತ್ಡೇ. ಅವಾಗ ಸಿಂಪಲ್ ಆಗಿ ಮಾಡ್ಬಿಟ್ಟು ಸತ್ಯನಾರಾಯಣ ಪೂಜೆ ಜೊತೆಗೆ ಮಧ್ಯಾಹ್ನನೇ ಎಲ್ರು ಬಂದಿರ್ತಾರಲ್ಲ. ಸೊ ಅವಾಗ್ಲೇ ಬರ್ತ್ಡೇ ಕೂಡ ಮಾಡಿದ್ವಿ. ಇನ್ನ ಅಮ್ಮ ಹೀಗ್ ರೆಡಿ ಆಗಿದ್ದಾರೆ. ಇನ್ನು ಪ್ರಕುಲು ನೋಡಿ ಎಷ್ಟು ಕ್ಯೂಟ್ ಆಗಿದ್ದ. 4 ಇಯರ್ಸ್ ಅವನ್ಗೆ 4th ಇಯರ್. ಸೇಮ್ ನನ್ಗೆ ಲಸಿಕನ ನೋಡ್ದಂಗೆ ಅನ್ಸುತ್ತೆ. ಇವಾಗ ಅವಳಿಗೂ ಸೇಮ್ ಇಂಚು ಮಿಂಚು ಒಂದ್ 3.5 ವರ್ಷ. ಅದ್ರಲ್ಲಿ ಪ್ರಕುಲ್ಗೆ 4 ವರ್ಷ. ಒಂದ್ ಅರ್ಧ ವರ್ಷ ಗ್ಯಾಪ್ ಹಂಗೆ ಅನ್ಸುತ್ತೆ ಇಬ್ರು ಫೇಸ್ ಕಟ್ ಎಲ್ಲ ನೋಡಿದಾಗ. ಇನ್ನು ನಾನು ಹೀಗ್ ರೆಡಿ ಆಗಿದ್ದೆ. ಮೊದ್ಲು ಫ್ರೀ ಹೇರ್ಸ್ ಅಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡೆ. ಆಮೇಲೆ ಜಡೆ ಹಾಕೊಳ್ಳೋಣ ಒಂದಷ್ಟು ಫೋಟೋಸು ಹೀಗೂ ಇರ್ಲಿ ಫ್ರೀ ಹೇರ್ಸ್ ಅಲ್ಲಿ ಅಂತ ಫ್ರೀ ಹೇರ್ಸ್ ಅಲ್ಲಿ ತೆಗೆಸ್ಕೊಂಡೆ. ನಾನು ಅವಾಗ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅವಾಗ ರಜಾ ಕೂಡ ತಗೊಂಡಿದ್ದೆ. ಅಂಡ್ ನಮ್ಮ ಕೊಲೀಗ್ಸ್ನೆಲ್ಲ ಇನ್ವೈಟ್ ಮಾಡಿದ್ದೆ. ಸೊ ಅವರು ಮಧ್ಯಾಹ್ನ ಎಲ್ಲ ಬಂದಿದ್ರು ಊಟಕ್ಕೆ ಟೈಮ್ಗೆ. ಏನಕ್ಕಂದ್ರೆ ವರ್ಕಿಂಗ್ ಇತ್ತಲ್ಲ, ಅಲ್ಲೆಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಿದ್ರು. ಇನ್ನ ತಂಗಿ ನಾನು ಹೀಗ್ ರೆಡಿ ಆಗಿದ್ವಿ. ಸೊ ಇಬ್ಬರದು ರೇಷ್ಮೆ ಸೀರೆ. ಇದು ಎಣ್ಣೆ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದ ತ್ರಿವೇಣಿಲ್ ತಗೊಂಡಿದ್ದ ಅನ್ನೋದು ಕನ್ಫ್ಯೂಸ್ ಆಗ್ತಿದೆ. ಬಟ್ ಸಖತ್ತಾಗಿದೆ ಕ್ವಾಲಿಟಿ. ಮತ್ತೆ ಕಲರ್ ಕೂಡ ಅಷ್ಟೇ ಡಬಲ್ ಶೇಡೆಡ್ ಕಲರ್ ನದ್ದು. ಬ್ಲೂ ವಿತ್ ಒಂಥರ ತುಪ್ಪದ ಕಲರ್ ಅಂತಾರಲ್ಲ ಆ ತರ ಕಲರು. ತುಪ್ಪದ ಕಲರು ಮತ್ತೆ ಬ್ಲೂ ಕಲರು ಚೆನ್ನಾಗಿತ್ತು ನೋಡೋದಿಕ್ಕೆ. ಅಂಡ್ ಯಾವುದೇ ಒಂದು ಬ್ಯೂಟಿ ಪಾರ್ಲರ್ ನ ಏನ್ ಕರ್ಸಿಲ್ಲ, ನಾನೇ ರೆಡಿ ಆಗಿದ್ದು. ರಾತ್ರಿನೇ ಎಲ್ಲ ಸೆರಗಿಂದು ಪ್ಲೇಟ್ಸ್ ಎಲ್ಲ ಏನಿದೆ ಸೊ ಅದನ್ನೆಲ್ಲ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆ ಎಲ್ಲ ನಾನೇ ಮೇಕಪ್ ನಾನೇ ಇದನ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಸಿಂಪಲ್ ಅಲ್ವಾ. ಸೊ ಹಾಗಾಗಿ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಅಲ್ಲಿ, ಅಂದ್ರೆ ನನ್ನ ರೂಮ್ ಪಕ್ಕ ಫಸ್ಟ್ ಫ್ಲೋರ್ ಹಾಲ್ ಇದೆಯಲ್ಲ ಅಲ್ಲಿ ಮಾಡಿಸಿದ್ದು. ಏನಕ್ಕಂದ್ರೆ ಸ್ವಲ್ಪ ದೊಡ್ಡದಾಗಿದೆ ಕೆಳಗಡೆ ಹೋಲ್ ಮ್ಯಾಚ್ ಮಾಡ್ಕೊಂಡ್ರೆ ಅಲ್ಲಿ ದೊಡ್ಡದಾಗಿದೆ. ಸೊ ಲಾಸ್ಟ್ ಟೈಮ್ ಅಂದ್ರೆ ನಾವು ಗೃಹ ಪ್ರವೇಶ ಮಾಡಿಸಿದ್ದು ಕೂಡ ಇದೇ ಪ್ಲೇಸ್ ಅಲ್ಲೇ ಸತ್ಯನಾರಾಯಣ ಪೂಜೆ ಮಾಡಿಸಿದ್ದು. ತುಂಬಾ ದೊಡ್ಡದಾಗಿದೆ ಜಾಗ. ಎಲ್ರು ಕುತ್ಕೊಂಡು ನೋಡ್ಬೋದು, ಚೆನ್ನಾಗಿರುತ್ತೆ ಮೇಲ್ಗಡೆ ಸಪರೇಟ್ ಆಗಿ ಮಾಡಿದ್ರೆ ಅಂತ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಿರೋದು. ಅಂಡ್ ಅಪ್ಪ ಅಮ್ಮ ಇಬ್ರು ಕುತ್ಕೊಂಡಿದ್ರು. ಸೊ ನಾನು ಬರೋರ್ನ ಹೋಗೋರ್ನ ಎಲ್ಲ ಮಾತಾಡ್ಸ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ಟು ಬಂದು ನಾನು ಮತ್ತೆ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಅಮ್ಮ ಪಕ್ಕದಲ್ಲಿ ಕೂತ್ಕೋತೀನಿ. ಇನ್ನು ಸತ್ಯನಾರಾಯಣ ಪೂಜೆನೂ ಅಷ್ಟೇ ತುಂಬಾ ಚೆನ್ನಾಗಿ ಆಯ್ತು ಅಂತಾನೆ ಹೇಳ್ಬೋದು. ಸೊ ಇದು 3ನೇ ಸಲ ಮಾಡಿಸ್ತಿರೋಂಥದ್ದು ಸತ್ಯನಾರಾಯಣ ಪೂಜೆ. ಫಸ್ಟ್ ಸಲ ಗೃಹ ಪ್ರವೇಶ ಆಗಿದ್ದು, ಆಮೇಲೆ ಒಂದ್ಸಲ ಮಾಡಿಸಿದ್ದು, ಆಮೇಲೆ ಇದು 3ನೇ ಸಲ ಮಾಡಿಸಿರೋದು. ಅಂಡ್ ಇದು ಬಂದ್ಬಿಟ್ಟು 2020 ಅಂದ್ರೆ 4 ವರ್ಷದ ಹಿಂದೆ ವಿಡಿಯೋನ ನೀವ್ ಇದನ್ನ ನೋಡ್ತಾ ಇದ್ದೀರಾ. ಸೊ ನಾನು ಆಗ್ಲೇ ಹೇಳ್ದಂಗೆ ಓಲ್ಡ್ ಮೆಮೊರೀಸ್ ನ ಶೇರ್ ಮಾಡ್ಕೊಳ್ಳೋದಕ್ಕೆ ನನ್ಗೆ ಏನ್ ಶೇರ್ ಮಾಡ್ಕೋತಿದೀನಿ ಅಂತಾನು ಆಲ್ರೆಡಿ ಹೇಳಿದೀನಿ. ಸೊ ಹಾಗಾಗಿ ಶೇರ್ ಮಾಡ್ಕೋತಾ ಇದೀನಿ ಅಷ್ಟೇ. ಇನ್ನು ಅಮ್ಮದು ಕೂಡ ರೇಷ್ಮೆ ಸೀರೆ. ಅವ್ರದ್ದು ಆರೆಂಜ್ ಮತ್ತೆ ಪಿಂಕ್ ಡಬಲ್ ಕಲರ್ ಶೇಡೆಡ್ ಇರುತ್ತಲ್ಲ. ಸೊ ಆ ಕಲರು ಕಾಂಟ್ರಾಸ್ಟ್ ಕಲರ್ ಇತ್ತು ಬ್ಲೌಸು ಮತ್ತೆ ಸ್ಯಾರಿ. ತುಂಬಾನೇ ಚೆನ್ನಾಗಿತ್ತು. ಸತ್ಯನಾರಾಯಣ ಪೂಜೆ ಅಲಂಕಾರ ಆಗಿರ್ಬೋದು, ಪೂಜೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಐನೋರಿಬ್ರು.
ಇನ್ನು ಬೇಕಾಗತ್ತಲ್ವಾ ಒಂದು 4 to 5 ಅವರ್ಸ್ ಆದ್ರೆ ಸತ್ಯನಾರಾಯಣ ಪೂಜೆ ಬೇಕಾಗುತ್ತೆ. ಇನ್ನು ಎಲ್ಲಾರ್ನು ಆಲ್ಮೋಸ್ಟ್ ನಮ್ಮ ಏರಿಯಾದವರು, ರಿಲೇಷನ್ಸ್, ಊರಿಂದ ಎಲ್ರೂನು ಕರ್ದಿದ್ವಿ, ಎಲ್ರು ಬಂದಿದ್ರು. ಇನ್ನು ಇದು ಪ್ರಕುಲ್ ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ ಈ ತರ ಅಪ್ ಟು 1 to 12 ಮಂತ್ಸ್ ವರೆಗೂ ಹೇಗಿದ್ದ, ನಾವು ಫೋಟೋಸ್ ಎಲ್ಲ ತೆಕ್ಕೊಂಡಿರ್ತೀವಲ್ಲ ಅದನ್ನ ಪ್ರಿಂಟ್ ಔಟ್ ತೆಗ್ಸ್ಬಿಟ್ಟು ಈ ತರ ಹಾಕಿದ್ದೆ, ಫಸ್ಟ್ ಮಂತ್ ಅಲ್ಲಿ ಹೀಗಿದ್ದ, ಆತರ 1 to 12 ಮಂತ್ಸ್ ಈ ತರ ಎಲ್ಲ ನಾನು ಇಟ್ಕೊಂಡಿದೀನಿ, ಪ್ರಿಂಟ್ ಔಟ್ ಎಲ್ಲ ತೆಗ್ಸಿ. ಚೆನ್ನಾಗಿರುತ್ತೆ, ಒಂದೊಂದ್ ವರ್ಷಕ್ಕೆ ಎಷ್ಟೆಷ್ಟು ಡಿಫ್ರೆಂಟ್ ಆಗಿ ಕಾಣ್ತಾನೆ ಒಂದೊಂದ್ ಮಂತಿಗೂ ಅಂತ. ಇನ್ನು ಪ್ರಕುಲ್ ಕೂಡ ಅಷ್ಟೇ, ಪಂಚೆ ಉಟ್ಕೊಂಡು ಒಳ್ಳೆ ಏನೋ ಈ ರಾಜ ಹುಲಿ ತರ ಕಾಣಿಸ್ತಾ ಇದ್ದ. ಆ ರಾಜ ಹುಲಿದಲ್ಲೂ ಯಶ್ ಅವರು ಕೂಡ ರೆಡ್ ಇದೇ ತರನೇ ಮೆರೂನ್ ಒಂದ್ ಹಾಕೋತಾರೆ ಕೊನೆಗೆ, ಸೇಮ್ ಕಲರು. ಅದನ್ನೇ ಎಲ್ಲ ಮಾತಾಡ್ಕೊತಾ ಇದ್ವಿ, ಒಳ್ಳೆ ರಾಜ ಹುಲಿ ತರ ಇದೆ ನೋಡೋದಿಕ್ಕೆ, ಹಂಗೆ ಹಿಂಗೆ ಅಂತ. ಇನ್ನು ನಾನು ಬಂದು ಕುತ್ಕೊಂಡೆ, ಸ್ವಲ್ಪ ಡಾಬು ಎಲ್ಲ ಹಾಕೊಂಡು, ಹೇರ್ಸ್ ಎಲ್ಲ ಫ್ರೀ ಹೇರ್ಸ್ ಬಿಟ್ಕೊಂಡಿದ್ನಲ್ಲ, ಒಂದು ಕ್ಲಿಪ್ ಹಾಕೊಂಡು ಬಂದೆ. ಅದು ಜಸ್ಟ್ ಫೋಟೋಗ್ ಒಂದು ಪೋಸ್ ಕೊಡೋಣ ಅಂದ್ಬಿಟ್ಟು ಫ್ರೀ ಹೇರ್ಸ್ ಬಿಟ್ಟಿದೆ. ಇನ್ನ ಒಂದು ಡಾಬು ಹಾಕೋಬೇಕಿತ್ತು, ಡಾಬು ಎಲ್ಲ ಹಾಕೊಂಡು ಒಂದೇ ಒಂದು ಕ್ಲಿಪ್ ಹಾಕೊಂಡ್ ಬಂದಿದೀನಿ. ಹೇಗ್ ಕಾಣಿಸ್ತಿದೀನಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಸ್ಯಾರಿ ಕಲರ್ ಹೇಗಿದೆ, ಸೂಟ್ ಆಗ್ತಿದ್ಯಾ ಅಂತಾನು ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನು ಸತ್ಯನಾರಾಯಣ ಪೂಜೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಯ್ತು ಅಂತಾನೆ ಹೇಳ್ಬೋದು. 4-5 ಅವರ್ ಏನಿದೆ ಫುಲ್ ನೆಮ್ಮದಿಯಿಂದ, ಭಕ್ತಿಯಿಂದ, ಒಂಥರ ಕ್ಲೀನ್ ಆಗಿ ಮಾಡ್ಕೊಟ್ರು, ಕ್ಲೀನ್ ಆಗಿ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ಇದೊಂದ್ ಸ್ವಲ್ಪ ಅಭಿಷೇಕ ಎಲ್ಲ ಇರುತ್ತಲ್ಲ, ಹಾಲಿನ ಅಭಿಷೇಕ, ತುಪ್ಪದ ಅಭಿಷೇಕ, ಜೈನ್ ತುಪ್ಪದ ಅಭಿಷೇಕ ಗಣೇಶನ್ಗೆ. ಸೊ ಇದನ್ನೆಲ್ಲ ಕುಂಕುಮ ಅಭಿಷೇಕ ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮಾಡ್ತಿದ್ರೆ ಇದೆಲ್ಲ ನೋಡೋದಿಕ್ಕೆ ಒಂಥರ ಚೆನ್ನಾಗಿರುತ್ತೆ, ಕಣ್ ತುಂಬಾ ನೋಡ್ಬೋದು, ಚೆನ್ನಾಗಿರುತ್ತೆ ಇವನ್ನೆಲ್ಲ ನೋಡೋದಿಕ್ಕೆ. ಇನ್ನು ಯಾರೇ ಒಂದು ಸತ್ಯನಾರಾಯಣ ಪೂಜೆ ಮಾಡಿಸಿದ್ರು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ, ಮಾಡಿಸ್ತಾನೆ ಇರ್ಬೇಕು ಅವಾಗವಾಗ ಅಂತಾನು ಕೂಡ ಹೇಳ್ತಾರೆ. ಸೊ ಸಿಂಪಲ್ ಆಗಿ ಗ್ರ್ಯಾಂಡ್ ಆಗೇ ಮಾಡಿಸ್ಬೇಕು. ಎಲ್ಲಾರ್ಗೂ ಊಟ ಹಾಕಿಸ್ಬೇಕು ಅನ್ನೋದೇನಿಲ್ಲ. ಮನೆಯಲ್ಲಿ ನೀವೇ ಸಿಂಪಲ್ ಆಗಿ ಸತ್ಯನಾರಾಯಣ ಪೂಜೆ ಮಾಡಿಸಿ ಮನೆಯವ್ರಿಗೇನೆ ಒಂದು ಊಟ ಹಾಕ್ಸಿದ್ರು ಸಾಕು. ಒಂದು ಪೂಜೆ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಷ್ಟೇ. ಇನ್ನು ಅಮ್ಮ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇನ್ನು ದೇವ್ರದ ಅಲಂಕಾರ ಏನಿದೆ ಎದ್ದು ಬರೋ ತರಾನೇ ಕಾಣಿಸ್ತಾ ಇತ್ತು, ನೋಡ್ತಾ ಇದ್ದೀರಲ್ಲ, ಅಷ್ಟು ಚೆನ್ನಾಗಿತ್ತು. ಇನ್ನು ಸತ್ಯನಾರಾಯಣ ಪೂಜೆ ಎಲ್ಲ ಆಗಿ, ಕತೆ ಎಲ್ಲ ಆಗಿ, ಕೊನೆಗೆ ದೇವರಿಗೆ ನಾವು ಮಂಗಳಾರತಿನ ಕೊಡ್ತಾ ಇದೀವಿ. ಅಂದ್ರೆ ಈ ಕೆಂಪು ನೀರಲ್ಲಿ
ಆರತಿ ತೆಗಿತಾರಲ್ಲ ಕೊನೆಗೆ ಅದು. ಆಮೇಲೆ ಅಪ್ಪ ಅಮ್ಮಂಗೂ ಕೂಡ ಆರತಿ ತೆಗಿತೀವಿ, ದೃಷ್ಟಿ ತೆಗಿತೀವಿ. ಏನಕ್ಕಂದ್ರೆ ಎಲ್ರು ನೋಡಿರ್ತಾರಲ್ಲ, ಹಾಗಾಗಿ ದೇವ್ರಿಗೂ ತೆಗಿಬೇಕು, ಕೂತ್ಕೊಂಡಿರೋರ್ಗೂ ತೆಗಿಬೇಕು. ಅಂಡ್ ಇದು ಏನ್ ನೋಡಿದೀರಾ ಇಷ್ಟಕ್ಕೆ ಮುಗ್ದಿಲ್ಲ ಅಂದ್ರೆ, ಇಷ್ಟು ಬೇಗ ಮುಗಿಯೋದಲ್ಲ ಸತ್ಯನಾರಾಯಣ ಪೂಜೆ. ಆ ಕತೆ ಓದ್ತಾರಲ್ಲ ಅದು ತುಂಬಾನೇ ಚೆನ್ನಾಗಿರುತ್ತೆ ಕೇಳಿಸ್ಕೊಳಕ್ಕೆ. ಏನಕ್ಕೆ ಸತ್ಯನಾರಾಯಣ ಪೂಜೆ ಮಾಡಿಸ್ಬೇಕು, ಯಾಕೆ ಮಾಡಿಸ್ಬೇಕು, ಮಾಡಿಸಿದ್ರೆ ಏನೆಲ್ಲ ಪ್ರತಿಫಲಗಳು ಲಾಭಗಳು ಸಿಗುತ್ತೆ ಅನ್ನೋದೆಲ್ಲಾನು ಪ್ರತಿಯೊಂದು ಹೇಳ್ತಾರಲ್ಲ, ಅದು ಕೇಳಿಸ್ಕೊಳ್ಳೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನ ದೇವ್ರಿಗೆ ಆರತಿ ಮಾಡಿದಾಯ್ತು, ಅಪ್ಪ ಅಮ್ಮ ಕೂತಿದ್ರಲ್ಲ ಅವ್ರಿಗೂ ಕೂಡ ಕೆಂಪನೀರಲ್ಲಿ ದೃಷ್ಟಿ ತೆಗಿತಾ ಇದೀವಿ. ಇನ್ನು ಒಂದ್ ಸ್ವಲ್ಪ ಅಕ್ಷತೆ ಕಾಳು, ಅದು ಹೂವು ಎಲ್ಲ ಇರುತ್ತಲ್ಲ ಪ್ರಸಾದ ಕೊಡೋದು, ಅದನ್ನೆಲ್ಲ ಕೊಡ್ತಾ ಇದ್ರು ಇವಾಗ ಆಶೀರ್ವಾದ ಎಲ್ಲ ಮಾಡಿ. ಇದೆಲ್ಲ ಆದ್ಮೇಲೆ ಪ್ರಕುಲ್ದು ಬರ್ಡೇ ಇರುತ್ತೆ, 4th ಬರ್ಡೇ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಡೆಕೋರೇಷನ್ ಹೋಗಿ ನೋಡ್ಕೊಂಡ್ ಬನ್ನಿ. ಅಂಡ್ ಹಾಗೆ ನೋಡ್ತಿದ್ದೀರಲ್ಲ, ನಾನು ಬ್ಲಾಕ್ ಗೌನ್ ಹಾಕೊಂಡಿದೀನಿ. ನನ್ನ ಗೌನ್ಸ್ ಕಲೆಕ್ಷನ್ ಅಲ್ಲಿ ತೋರಿಸಿದ್ದೆ ಇದನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಫಿಷಿಯಲ್ ಕಲರ್ ಮತ್ತೆ ಒಳ್ಳೆ ಎದ್ದು ಕಾಣಿಸೋ ಕಲರ್ ಈ ಬ್ಲಾಕ್. ಇದು ಅಮೆಝಾನ್ ಅಲ್ಲಿ ತಗೊಂಡಿದ್ದು 4 ವರ್ಷದಿಂದೆ. ಸೊ ದಯವಿಟ್ಟು ಲಿಂಕ್ ಎಲ್ಲ ಕೇಳ್ಬೇಡಿ, ನಿಮ್ಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ. ಯಾವ್ದಾದ್ರು ಒಂದು ಬ್ಲಾಕ್ 3/4 ಗೌನ್ ಇಲ್ಲ ಫ್ರಾಕ್ ಆತರ ಹೊಡೆದ್ರೆ ನಿಮ್ಗೆ ಸಿಗುತ್ತೆ. ರಿಲೇಟೆಡ್ ಇದೇ ಸಿಕ್ಕಿಲ್ಲ ಅಂದ್ರೂ ಬೇರೆ ತರಾನು ಸಿಗುತ್ತೆ. ಇದು ಸ್ಟ್ರೆಚಬಲ್ ಆಗುತ್ತೆ, ಸಣ್ಣ ಇರೋರ್ಗೆ ಸಣ್ಣ, ದಪ್ಪ ಇರೋರ್ಗೆ ದಪ್ಪ, ಅಂಡ್ ಸೈಜಸ್ ಅಲ್ಲೂ ಕೂಡ ಸಿಗತ್ತೆ. ಸೊ ಹೇಗ್ ಕಾಣಿಸ್ತಿದೀನಿ ಅಂತ ಹೇಳಿ. ಬರ್ತ್ಡೇಗೆ ಅಂತಾನೆ ನಾನು ತಗೊಂಡಿದ್ದು, ಪ್ರಕುಲ್ ಬರ್ತ್ಡೇಗೆ ಹಾಕೊಳ್ಳೋಣ ಅಂತ. ಇನ್ ಎಲ್ರು ಪ್ರಕುಲ್ಗೆ ಕೇಕ್ ತಿನ್ಸಿ 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 ಅವ್ನ್ ಹೊಟ್ಟೆ ಫುಲ್ ಕೇಕೆ ಇತ್ತು. ಹಂಗಾಗಿ ನಾನ್ ಸ್ವಲ್ಪನೇ ತಿನ್ಸಿ 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 ಅಂತ ಹೇಳ್ತಾ ಇದ್ದೆ. ಅವನು ಕೋಟ್ ಹಾಕೊಂಡು, ಪಿಂಕ್ ಕಲರ್ ಕೋಟು, ಒಳಗಡೆ ವೈಟ್ ಕಲರ್ ಟೀ ಶರ್ಟ್ ಮತ್ತೆ ಗ್ರೇ ಕಲರ್ ಪ್ಯಾಂಟ್ ಹಾಕೊಂಡಿದ್ದ. ಸಕ್ಕದಾಗಿ ಮುದ್ದಾಗಿ ಕ್ಯೂಟ್ ಆಗಿ ಕಾಣಿಸ್ತಿದ್ದ. ಸೊ ಇನ್ನೆಲ್ಲಾ ಊರಲ್ಲಿರೋರು, ನಮ್ ನೈಬರ್ಸ್, ನಮ್ ಏರಿಯಾ ನೈಬರ್ಸ್, ನಮ್ ತುಮಕೂರಲ್ಲಿರೋ ರಿಲೇಷನ್ಸ್ ಎಲ್ರು ಬಂದಿದ್ರು. ಎಲ್ರು ಬಂದು ವಿಶ್ ಮಾಡಿ ಹೋದ್ರು. ಅದೇ ಒಂಥರ ಖುಷಿ ಅಲ್ವಾ. ಸೊ ಹೇಗ್ ಕಾಣಿಸ್ತಿದೀನಿ, ಹೇಗಿದೆ ಪ್ರಕುಲ್ದು 4th ಬರ್ತ್ಡೇ ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.